ಓಕೆ, ನಾವು ಹಿಂದಿನ ತರಗತಿಯಲ್ಲಿ ರೇಖಾಗಣಿತದ ಅಥವಾ ಯೂಕ್ಲಿಡ್ ರವರ ರೇಖಾಗಣಿತದ ಪ್ರಸ್ತಾವನೆ ಅಂತಕ್ಕಂಥ ಒಂದು ಘಟಕವನ್ನ ಅದರಲ್ಲಿರ್ತಕ್ಕಂಥ ಯೂಕ್ಲಿಡ್ ರವರು ರೇಖಾಗಣಿತವನ್ನ ಹೇಗೆ ನಾವು ಸುಲಭವಾಗಿ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ಗಳನ್ನ, ಮೂಲ ಪರಿಕಲ್ಪನೆಗಳನ್ನ ಎಷ್ಟು ನಮಗೆ ಸೊಗಸಾಗಿ ಅರ್ಥ ಮಾಡಿಕೊಳ್ಳುವಂತೆ, ಸುಲಭವಾಗಿ ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಆ ಹೇಳಿಕೆಗಳಾಗಿರ್ಬೋದು, ವ್ಯಾಖ್ಯೆಗಳಾಗಿರ್ಬೋದು, ತಾರ್ಕಿಕ ಹೇಳಿಕೆಗಳಾಗಿರ್ಬೋದು, ಸ್ವಯಂ ಸಿದ್ಧಗಳ ಹೇಳಿಕೆಗಳಾಗಿರ್ಬೋದು, ಸ್ವೀಕೃತ ಸಿದ್ಧಾಂತಗಳ ಹೇಳಿಕೆಗಳಾಗಿರ್ಬೋದು, ಅಥವಾ ಆಧಾರ ಪ್ರತಿಜ್ಞೆಗಳು ಅಂತ ಕರಿತೀವಲ್ವಾ, ಇವನ್ನೆಲ್ಲವನ್ನು ನಾವು ಗಮನಿಸಿದಾಗ ಪ್ರತಿಯೊಂದು ಹೇಳಿಕೆಗಳು ಕೂಡ ಸತ್ಯಕ್ಕೆ ಹತ್ತಿರವಾಗಿರ್ತಕ್ಕಂಥ ಅನ್ನೋದಕ್ಕಿಂತ ಮುಂಚೆ ಸತ್ಯ ಹೇಳಿಕೆನೇ ಅಂತ ನಾವು ನಿಖರವಾಗಿ ಹೇಳ್ಬಿಡ್ಬೋದು. ಅರ್ಥ ಆಗ್ತಿದೆಯಲ್ವಾ? ಇದನ್ನ ಯಾಕೆ ನಾನು ಪುನರಾವಲೋಕನ ಮಾಡ್ತಾ ಇದ್ದೀನಿ ಅಂದ್ರೆ, ನಾವಿಲ್ಲಿ ಕಲಿತಕ್ಕಂಥ ಪಾಠ, ಇನ್ನೊಂದು ಪಾಠ ನಿಮಗೆ ರೇಖಾಗಣಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದೇ. ಈ ಪಾಠ ಏನಪ್ಪಾ ಅಂತ ಹೇಳಿದ್ರೆ, ಈ ಹಿಂದಿನ ಪಾಠ ಏನಿದೆಯಲ್ಲ, ಯೂಕ್ಲಿಡ್ ರವರ ರೇಖಾಗಣಿತದ ಪ್ರಸ್ತಾವನೆ, ಅದರಲ್ಲಿರ್ತಕ್ಕಂಥ ಪ್ರತಿಯೊಂದು ಕಾನ್ಸೆಪ್ಟ್ ಕೂಡ ನಿಮಗೆ ಗೊತ್ತಿರಬೇಕು. ಹಾಗಿದ್ರೆ ಸುಲಭವಾಗಿ ನಿಮಗೆ ಈ ಪಾಠವನ್ನು ಕೂಡ ಅರ್ಥ ಆಗುತ್ತೆ, ಹೌದಲ್ವಾ? ಹಾಗಾದ್ರೆ ಈ ಒಂದು ಘಟಕದಲ್ಲಿ ಏನಿದೆ, ನಾವೇನ್ ತಿಳ್ಕೊಂಬಂದಿದ್ದೀವಿ, ಏನ್ ಕಲ್ತಿದ್ದೀವಿ, ಹಾಗಾದ್ರೆ ಇದರಲ್ಲಿ ಏನಿದೆ, ಏನಪ್ಪಾ ಈ ಒಂದು ಪಾಠದ ಹೆಸರು ರೇಖೆಗಳು ಮತ್ತು ಕೋನಗಳು. ನಿಮ್ಗೆಲ್ಲ ಗೊತ್ತಿದೆ ಇದ್ರ ಬಗ್ಗೆ. ರೇಖೆಗಳು ಅಂದ ತಕ್ಷಣ ನೆನಪಿ ಬರೋದು ಸರಳ ರೇಖೆ, ರೇಖಾಖಂಡ, ವಕ್ರರೇಖೆ, ಇವೆಲ್ಲ ನೆನಪಿ ಬರ್ತದೆ. ಕಿರಣಗಳು, ಹೌದಲ್ವಾ? ಕೋನಗಳು ಅಂದ ತಕ್ಷಣ ನೀವು ಪ್ರಾಥಮಿಕ ಹಂತದಲ್ಲಿ ಲಘುಕೋನ, ಲಂಬಕೋನ, ವಿಶಾಲ ಕೋನ, ಸರಳಾಧಿಕ ಕೋನ ಅಂತೆಲ್ಲ ಹೇಳ್ತಿರಲ್ವಾ? ಪೂರಕ ಕೋನಗಳು, ಪರಿಪೂರಕ ಕೋನಗಳು, ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ ಬಂದಿದೆ. ಅದ್ರ ಜೊತೆಗೆ ಈ ಮುಂದಿನ ಒಂದು ಕಾನ್ಸೆಪ್ಟ್ ಅದು ಗೊತ್ತಿದ್ದಾಗ ಅದ್ರ ಮುಂದಿನ ಕೆಲವು ಕಾನ್ಸೆಪ್ಟ್ಗಳನ್ನ ನೀವು ಏನು ಅಂತಕ್ಕದನ್ನ ಈ ಒಂದು ಘಟಕದಲ್ಲಿ ತಿಳ್ಕೋಬಹುದು. ನೋಡಿ, ರೇಖೆಗಳು ಮತ್ತು ಕೋನಗಳು, ನಾವೆಲ್ಲ ಒಂದು ಬಿಂದುವಿನ ಮೂಲಕ ಅನೇಕ ಸರಳ ರೇಖೆಗಳನ್ನ ರಚನೆ ಮಾಡಬಹುದು. ಎರಡು ಬಿಂದುಗಳ ಮೂಲಕ ಕೇವಲ ಒಂದೇ ಒಂದು ಸರಳ ರೇಖೆ ರಚನೆ ಮಾಡಬಹುದು ಅಂತಕ್ಕದನ್ನ ಸ್ವಯಂ ಸಿದ್ಧಗಳ ಬಗ್ಗೆ, ಸ್ವೀಕೃತ ಸಿದ್ಧಾಂತಗಳ ಬಗ್ಗೆ, ಕೆಲವು ತಾರ್ಕಿಕ ಹೇಳಿಕೆಗಳ ಬಗ್ಗೆ ನಾವೆಲ್ಲ ತಿಳ್ಕೊಂಡಿದ್ದೀವಲ್ವಾ? ಹಾಗಾದ್ರೆ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಮೂಲ ಪದಗಳ ಒಂದು ಪರಿಕಲ್ಪನೆ ಅಥವಾ ಈ ಒಂದು ರೇಖೆಗಳು ಮತ್ತು ಕೋನಗಳು ಸಂಬಂಧಪಟ್ಟಂತೆ ಇದು ಮೂಲ ಪದಗಳ ಒಂದು ವ್ಯಾಖ್ಯಾನಗಳು ಹೇಗಿರ್ತವೆ ಅಂತಕ್ಕದನ್ನ ಇಲ್ಲಿ ತಿಳ್ಕೋಬಹುದು ಮಕ್ಕಳೇ. ಹಾಗಾದ್ರೆ ಇಲ್ಲಿ ನೋಡಿ, ಕೋನಗಳ ವಿಧಗಳ ಬಗ್ಗೆ ಅಥವಾ ಮೂಲ ಪದಗಳು ಮತ್ತು ವ್ಯಾಖ್ಯೆಗಳು ಅಂತ ಇದೆ. ಈ ಮೂಲ ಪದಗಳು ಮತ್ತು ವ್ಯಾಖ್ಯೆಗಳಲ್ಲಿ ಮೂಲ ಪದ ಅಂತ ಹೇಳಿದ್ರೆ ಕೋನ ಅಂದ್ರೇನು, ರೇಖೆ ಅಂದ್ರೇನು ನೀವೆಲ್ಲ ಗೊತ್ತಿದೆ. ಹಾಗಾದ್ರೆ ಇಲ್ಲಿ ಮೊದಲು ಈ ಕಾನ್ಸೆಪ್ಟ್ ಅಲ್ಲಿ ಕೋನಗಳ ವಿಧಗಳ ಬಗ್ಗೆ ನಾವೇ ಅರ್ಥವನ್ನ ಮಾಡೋಣ. ಕೋನಗಳ ವಿಧ, ಈ ಕೋನಗಳ ವಿಧಗಳು ಇದ್ರ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಕೋನ ಅಂದ್ರೆ ಅಂತ ಗೊತ್ತಲ್ವ ನಿಮಗೆ? ಉಭಯ ಸಾಮಾನ್ಯ ಬಿಂದುವಿನಿಂದ ಎರಡು ಕಿರಣಗಳು ಚಲಿಸಿದಾಗ ಉಂಟಾಗ್ತಕ್ಕಂಥ ಆ ಒಂದು ಭಾಗವನ್ನು ನಾವು ಕೋನ ಅಂತ ಕರಿತೀವಿ. ಈ ರೇಖಾಗಣಿತದಲ್ಲಿ ಕೆಲವೊಂದು ಪದಗಳ ವ್ಯಾಖ್ಯಾನವನ್ನ ನಮ್ಮದೇ ಆಗಿರ್ತಕ್ಕಂಥ ಕೆಲವು ಸ್ವಂತ ವಾಕ್ಯದಲ್ಲಿ ಹೇಳ್ಬೋದು. ಯಾವ ಆಧಾರದ ಮೇಲೆ ಹೇಳ್ಬೋದಪ್ಪ ಅಂತ ಹೇಳಿದ್ರೆ, ಆ ಕೋನದ ರೇಖಾಚಿತ್ರದ ಮೇಲೆ ಆಧಾರವಾಗಿನೇ ಹೇಳ್ಬೋದು. ಏನ್ ಸಾಧ್ಯ ನೋಡಿ, ನಾನು ಒಂದು ಡೆಫಿನೇಷನ್ ಹೇಳಿದೆ, ಈ ಕೋನಕ್ಕೆ ಒಂದು ಡೆಫಿನೇಷನ್ ಹೇಳಿದೆ ನಾನು ಸುಮ್ಮನೆ ಕಾಮನ್ ಆಗಿ. ಕೋನ ಅಂದ್ರೆ ಏನಪ್ಪ? ಕೋನ 30 ಡಿಗ್ರಿ ಗುರುಸಪ್ಪ ಅಂತ ಹೇಳಿ ನೀವೇನ್ ಮಾಡ್ತೀರಪ್ಪ, ಒಂದು ರೇಖಾಖಂಡ ಹಾಕ್ಬಿಟ್ಟು ಅಥವಾ ಒಂದು ಕಿರಣವನ್ನು ಹಾಕ್ಬಿಟ್ಟು ಇಲ್ಲಿ ಕೋನ ಮಾಪಕವನ್ನ ಕೇಂದ್ರವಾಗಿಟ್ಕೊಂಡು 30 ಡಿಗ್ರಿಯನ್ನ ಸರಿಯಾಗಿ ಗುರುತು ಮಾಡ್ಕೊಂಡು ಅಲ್ಲಿ ಸೇರಿಸ್ತೇವೆ. ಹೌದಾ? ಇದೇನಿದು 30 ಡಿಗ್ರಿ. ಇದಕ್ಕೇನಾದ್ರೂ ಒಂದು ಹೆಸರು ಕೊಡು, ಎ, ಓ,
ಕೋನ ಎ ಒ ಬಿ ಇಸ್ ಈಕ್ವಲ್ ಟು 30 ಡಿಗ್ರಿ ಅಂತ ಸುಲಭವಾಗಿ ಬರುತ್ತೆ. ಅಂದ್ರೆ ನಾನು ಕೋನ ಡೆಫಿನೇಷನ್ ಏನ್ ಹೇಳಿದೆ ಅಂದರೆ ಉಭಯ ಸಾಮಾನ್ಯ ಬಿಂದುವಿನಿಂದ ಈ ಎರಡು ಕಿರಣಗಳಿಗೆ ಅಂತ್ಯ ಬಿಂದು ಇದನ್ನೇ ಓ. ಉಭಯ ಸಾಮಾನ್ಯ, ಎರಡಕ್ಕೂ ಸಾಮಾನ್ಯ ಬಿಂದು ಅಂದ್ರೆ ಯಾವುದು? ಉಭಯ ಸಾಮಾನ್ಯ ಬಿಂದುವಿನಿಂದ ರೇಖೆಗಳು ಚಲಿಸಿದಾಗ, ಬೇರೆ ಬೇರೆ ದಿಕ್ಕುಗಳಲ್ಲಿ ಚಲಿಸಿದಾಗ, ನಾನು ವಿರುದ್ಧ ದಿಕ್ಕ ಅಂತ ಹೇಳಿ ಬೇರೆ ಬೇರೆ ದಿಕ್ಕಿನಲ್ಲಿ ಚಲಿಸಿದಾಗ ಈ ಉಂಟಾಗ್ತಕ್ಕಂಥ ಈ ಭಾಗ ಏನಿದೆಯಲ್ಲ ಇದನ್ನು ನಾವೇನಂತ ಕರಿತೀವಿ? ಕೋನ ಅಂತ ಕರಿತೀವಿ ಅಂತ ಹೇಳ್ತೇವೆ. ಹೌದಲ್ವಾ? ಅರ್ಥ ಆಗ್ತಿದೆಯಲ್ವಾ? ಅದನ್ನ ಹೇಗೆ ಗುರುತಿಸಬೇಕು, ಅದನ್ನ ಸಾಂಕೇತಿಕವಾಗಿ ಹೇಗೆ ಬರೀಬೇಕು, ಅದೆಲ್ಲ ನಿಮಗೆ ಪರೀಕ್ಷೆ ಇದೆ. ಅದಕ್ಕೆ ಹೇಳಿದ್ರೆ ನಾವು ಡೈರೆಕ್ಟ್ ಆಗಿ ಕೋನಗಳ ವಿಧಗಳ ಬಗ್ಗೆ ಅಭ್ಯಾಸವನ್ನ ಮಾಡುತ್ತೇವೆ. ಈ ಕೋನಗಳ ವಿಧಗಳ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಿಮ್ಗೆ ಯಾವುದ್ರ ಬಗ್ಗೆ ನಾವು ನಡೆಸಿರ್ಬೇಕು? ಕೋನ ಅಂದ್ರೆ ಅಂತ ಗೊತ್ತಿರಬೇಕು, ಕೋನವನ್ನ ಹೇಗೆ ರಚನೆ ಮಾಡಬೇಕು ಅಂತ ಗೊತ್ತಿರಬೇಕು, ರಚನೆ ಮಾಡಿರ್ತಕ್ಕಂಥ ಕೋನವನ್ನ ಹೇಗೆ ಸಾಂಕೇತಿಕವಾಗಿ ಬರೆಯಬೇಕು ಅಂತ ಗೊತ್ತಿರಬೇಕು. ಹಾಗಿದ್ದಾಗ ನಾನು ಕೋನಗಳ ವಿಧಗಳ ಬಗ್ಗೆ ಹೇಳಿದ್ದಕ್ಕೂ ಸಾರ್ಥಕ. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ಅದನ್ನ ನಿಮಗೆ ಗೊತ್ತಿರ್ತಕ್ಕಂಥದ್ದನ್ನ ನಾನು ಹಂಚ್ಕೊಳ್ತಾ ಇದ್ದೀನಿ ಅಷ್ಟೇ. ಓ ನಿಮಗೆ ಗೊತ್ತಿದೆಯಾ ಅನ್ಕೊಂಡು ಹೇಳ್ತಾ ಇದ್ದೀನಿ ಅಷ್ಟೇ, ಪುನರಾವಲೋಕನ ಮಾಡ್ತಾ ಇದ್ದೀನಿ ಅಷ್ಟೇ. ಹಾಗಾದ್ರೆ ನಾವು ಈ ಕೋನವನ್ನ ಹೀಗೂ ಕೂಡ ಬರೀಬೇಕು. ಎ ಓ ಕ್ಯಾಪ್ ಬಿ ಇಸ್ ಈಕ್ವಲ್ ಟು 30 ಡಿಗ್ರಿ ಅಂತ ಬರೀಬೇಕು, ತಪ್ಪೇನಿಲ್ಲ. ನಂತರ ಓ ಕ್ಯಾಪ್ ಇಸ್ ಈಕ್ವಲ್ ಟು 30 ಡಿಗ್ರಿ ಅಂತ ಬರೀಬೇಕು, ಅಥವಾ ಕೋನ ಓ ಇಸ್ ಈಕ್ವಲ್ ಟು 30 ಡಿಗ್ರಿ ಅಂತ ಬರೀಬೇಕು. ನೋಡಿ, ಈ ಒಂದು ಕೋನವನ್ನ ನಾವು ಇಷ್ಟು ರೀತಿಯಲ್ಲಿ ಬರೀಬೇಕು. ಹೌದಲ್ವಾ? ಯಾಕೆ ಇದನ್ನೆಲ್ಲ ಈ ತರ ಹೇಳ್ತೀನಿ ಅಂದ್ರೆ, ನಿಮ್ಗೆಲ್ಲಪ್ಪ ಫೆಬ್ರವರಿಯಿಂದನೇ ಕ್ಲಾಸ್ ಇಲ್ಲ, ಕರೋನಾ ಗ್ಯಾಪ್, ಅದರಲ್ಲಿ ಕೆಲವೊಂದು ಅಷ್ಟೊತ್ತಿಗೆ ಇನ್ನು ಅರ್ಧ ಪೋರ್ಷನ್ ನೀವು ಅರ್ಥ ಮಾಡ್ಕೊಂಡಿಲ್ಲ ಹಿಂದಿನ ತರಗತಿನಲ್ಲಿ. ಅರ್ಧ ಪರ್ಸೆಂಟ್ ಅನ್ನೋದಕ್ಕಿಂತ 40% ಸಿಲೆಬಸ್ ನಿಮಗೆ ಉಳಿಕೆ ಆಗಿದೆ. ಯಾಕಂದ್ರೆ ಫೆಬ್ರವರಿ 10ಕ್ಕೆ ಇದಾಗ್ಬಿಟ್ಟು ಎಫೆಕ್ಟ್ ಆಗ್ಬಿಟ್ಟು ಕೆಲವೊಂದು ಬರೀ 10th ಮಾತ್ರ ನಾವು ಪಾಠ ಮುಗಿಸಿದ್ವಿ, 8, 9ಕ್ಕೂ ಇದ್ವು ಪಾಠಗಳು. ಹೌದಲ್ವಾ? ಹಾಗೇನೆ ನಿಮ್ಗೆ 7ನೇ ತರಗತಿನಲ್ಲೂ ಕೂಡ ಇನ್ನು ಕೆಲವೊಂದು ಪಾಠಗಳು ಓದಿರ್ತವೆ. ಆ ಗ್ಯಾಪ್ ಅಲ್ಲಿ ಕೆಲವು ಈ ಒಂದು ಕೋವಿಡ್ ಇದ್ರ ಒಂದು ಭಯದಿಂದ ನೀವು ಬುಕ್ಸ್ ತಂದಿಲ್ಲ, ಹೇಳಿದ ಪಾಠ ಎಲ್ಲ ಮರ್ತೋಗಿದೆ ಅಂತ ಹೇಳ್ಬಿಟ್ಟು ನಾನು ಇದನ್ನ ಎಕ್ಸ್ಪ್ಲೇಷನ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಎಷ್ಟೊಂದು ವಿಧಗಳಲ್ಲಿ ಬರೀಬಹುದು ಆ ಕೋನವನ್ನ, ಇದೆಲ್ಲ ಗೊತ್ತಿರಬೇಕು ನಿಮ್ಗೆ. ಆದ್ರೆ ಬರೀತಕ್ಕಂತ ಒಂದು ವಿಧಾನವನ್ನ ಒಂದು ವಿಧಾನ ಅನುಸರಿಸ್ಬೇಕು. ಕೋನ ಯಾವ್ದಾದ್ರು ಒಂದು ವಿಧಾನ ನೋಡಿ. ಏನ್ ಹೇಳ್ತೀನಪ್ಪ ಅಂತಂದ್ರೆ, ನೀವು ಯಾವುದೇ ಒಂದು ಕೋನ ಬರಬೇಕಾದ್ರೆ 3 ಶೃಂಗ ಬಿಂದುಗಳನ್ನ ಬಳಸಿ ಬರೀತಕ್ಕಂಥದ್ದು ಬಹಳ ಸೂಕ್ತ. ಯಾಕಪ್ಪ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಯಾಕೆ ಸರ್ ನಾವು 3 ಶೃಂಗ ಬಿಂದುಗಳನ್ನ ಬಳಕೆ ಮಾಡಿ ಬರಬೇಕು? ಅದಕ್ಕೊಂದು ಉದಾಹರಣೆ ಹೇಳ್ತೀನಿ. ನೋಡಿ, ಇಲ್ಲಿ 3 ಕಿರಣಗಳು ಉಭಯ ಸಾಮಾನ್ಯ ಬಿಂದುವಿನಿಂದ ಪ್ರಾರಂಭಗೊಂಡಿದ್ದಾವೆ. ಇದನ್ನ x, ಇದು y, ಇದು z. ಇದು 20 ಡಿಗ್ರಿ, ಇದು ಒಂದು 30 ಡಿಗ್ರಿ ಅಂತ ಬರೆಯುತ್ತೆ. ನೀವೀಗ ನಾನು ಹೇಳಿದೆ ಸರ್, ನಾನು ಸಿಂಪಲ್ ಆಗಿ ಅಷ್ಟೊಂದು ಎಲ್ಲ 3 ಶೃಂಗ ಬಿಂದು ಯಾಕೆ ಸರ್ ನಾನು ಬಳಕೆ ಮಾಡಿ ಬರೀಬೇಕು, ನಾನು ಹೀಗೆ ಬರ್ತೀನಿ, ನೀವೇ ಹೇಳ್ಕೊಟ್ಟಿದ್ರಲ್ವಾ, ಓ ಕ್ಯಾಪ್ ಇಸ್ ಈಕ್ವಲ್ ಟು 30 ಡಿಗ್ರಿ ಅಂತ ಬರೀತೀನಿ. ಹಾಗಾದ್ರೆ ಇನ್ನೊಬ್ಬರು ಸರ್ ನಾನು ಕೋನ ಓ ಇಸ್ ಈಕ್ವಲ್ ಟು 20 ಡಿಗ್ರಿ ಅಂತ ಬರೀತೀನಿ. ಏನಿದ್ರ ಅರ್ಥ? ತಪ್ಪು. ಈ ತರ ಬರ್ತದೆ. ಈ 2 ಕೋನಗಳಿದ್ದಾಗ, ಒಂದೇ ಶೃಂಗ ಬಿಂದುವಿನಲ್ಲಿ 2 ಕೋನಗಳು ಉಂಟಾಗಿದ್ದಾಗ ನೀವು ಈ ರೀತಿ ಬರೀತಕ್ಕಂಥದ್ದು ತಪ್ಪು. ಅದಕ್ಕೆ ನಾನು ಹೇಳೋದು, ಯಾವಾಗ್ಲೂ ನಮಗೆ ಯಾವುದನ್ನ ಯಾವಾಗ್ಲೂ ರೂಢಿ ಮಾಡ್ಕೊಂಡ್ರೆ ಒಳ್ಳೆಯದು, ಅದನ್ನೇ ನೀವು ರೂಢಿ ಮಾಡ್ಕೋಬೇಕು.
ಆ ರೀತಿ ಬರೀತಕ್ಕಂಥದ್ದನ್ನೇ ನೀವು ಆಯ್ಕೆ ಮಾಡಿರಬೇಕು. ಈ ತರಹ ಆಯ್ಕೆ ಒಂದು ಶೃಂಗ ಬಿಂದುವಿನಲ್ಲಿ ಒಂದು ಕೋನ ಇದ್ರೂ ಮಾತ್ರ ನೀವು ಈ ತರ ಬರೀತಕ್ಕಂಥದ್ದು ಸೂಕ್ತ. ಆದರೆ ಒಂದು ವೇಳೆ ಒಂದೇ ಒಂದು ಶೃಂಗ ಬಿಂದುವಿನಲ್ಲಿ ಎರಡೆರಡು ಕೋನಗಳು ಉಂಟಾದಾಗ ನೀವು ಈ ರೀತಿ ಬರೀತಕ್ಕಂಥದ್ದು ತಪ್ಪಾಗುತ್ತೆ. ಯಾಕೆ ಸರ್ ತಪ್ಪು? ಈಗ a = 4 ಅಂತ ಬೆಲೆ ಕೊಟ್ರೆ ಪಕ್ಕದಲ್ಲಿ a = 3 ಅಂತ ಬರ್ಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ನಾವು ಅಲ್ಲಿ ನಿರ್ಧಾರ ಮಾಡಿಬಿಟ್ಟಿದೀವಿ a ನ ಬೆಲೆ 4 ಅಂತ. ನೀವೆಲ್ಲಿ ಪಕ್ಕದಾಗೆ a ನ ಬೆಲೆ 3 ಅಂತ ಬರ್ತದೆ, ಅದು ಏನಾಗುತ್ತೆ ರಾಂಗ್. ಅದಕ್ಕೆ ಅರ್ಥನೇ ಇಲ್ಲ. ಅದಕ್ಕೋಸ್ಕರ ನಾವು 3 ಶೃಂಗ ಬಿಂದುಗಳನ್ನ ಬಳಕೆ ಮಾಡಿಕೊಂಡ್ಬಿಟ್ಟು ನೀವು ಕೋನವನ್ನ ಬರೆಯತಕ್ಕಂಥದ್ದನ್ನ ಅಭ್ಯಾಸ ಮಾಡ್ತೀವಿ. ನಾನು ಈಗ ಬರೀತೀನಿ ನೋಡಿ. ಯಾವಾಗ ಇದು ಕರೆಕ್ಟ್ ಆಗುತ್ತೆ? ಯಾವಾಗ ಸರ್ ಇದು ಕರೆಕ್ಟ್ ಆಗುತ್ತೆ? ನೋಡಿ, ಕೋನ x o y x o y = 30 ಡಿಗ್ರಿ ಅಂತ ಬರೆಯಬೇಕು. ಅರ್ಥ ಆಗ್ತಿದೆಯಲ್ವಾ? ಅದೇ ತರಹ ಈ 20 ಡಿಗ್ರಿನ ಕೋನ y o z ಅಂದ್ರೆ ಈ 20 ಡಿಗ್ರಿ ಅಂತಕ್ಕಂಥದ್ದು OY ಮತ್ತು OZ ಕಿರಣಗಳ ನಡುವೆ ಉಂಟಾಗಿದೆ. ಈ 30 ಡಿಗ್ರಿ ಅಂತಕ್ಕಂಥದ್ದು OX ಮತ್ತು OY ಕಿರಣಗಳ ನಡುವೆ ಉಂಟಾಗಿದೆ ಅಲ್ವಾ? ಹಾಗಾದ್ರೆ ನಾವು ಈ ರೀತಿ 3 ಶೃಂಗ ಬಿಂದುಗಳನ್ನ ಯಾಕೆ ನಾವು ಬಳಕೆ ಮಾಡಿಕೊಂಡು ಬರೆಯಬೇಕು ಅಂತಕ್ಕಂಥದ್ದು ನಿಮಗೆ ಅರ್ಥ ಆಗಿದೆ ಅಂತ ಅರ್ಥ ಆಗ್ತಿದೆಯಲ್ವಾ? ವೆರಿ ಸಿಂಪಲ್. ಒಂದು ವೇಳೆ ಒಂದು ಶೃಂಗ ಬಿಂದುವಿನಲ್ಲಿ ಒಂದಕ್ಕಿಂತ ಹೆಚ್ಚು ಕೋನಗಳನ್ನು ಕೊಟ್ಟಾಗ, ಹೆಚ್ಚು ಕೋನಗಳು ಉಂಟಾದಾಗ ನೀವು 3 ಶೃಂಗ ಬಿಂದುಗಳನ್ನ ಬಳಸಿ ನೀವು ಕೋನವನ್ನ ಬರೆದ್ರೆ, ಅದರ ಬೆಲೆಯನ್ನ ಬರೆದ್ರೆ ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ಅರ್ಥ ಆಯ್ತಲ್ವಾ? ಓಕೆ. ಹಾಗಾದ್ರೆ ಈ ಕೋನಗಳ ವಿಧಗಳ ಬಗ್ಗೆ ಒಂದೊಂದಾಗಿ ಅಭ್ಯಾಸವನ್ನ ಮಾಡೋಣ. ನಿಮಗೆಲ್ಲ ಲಘು ಕೋನ ಫಸ್ಟ್. ಸೊನ್ನೆ ಡಿಗ್ರಿಗಿಂತ ಹೆಚ್ಚು, ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನ ನಾವು ಲಘು ಕೋನ ಅಂತ ಕರೀತೀವಿ. ಏನ್ ಸರ್ ಅಂತಂದ್ರೆ ಇದರ ಅರ್ಥ ಏನಪ್ಪ ಅಂತಂದ್ರೆ 0 ಡಿಗ್ರಿಗಿಂತ ಹೆಚ್ಚು ಅಂತ ಹೇಳಿದ್ರೆ ಅರ್ಥ ಏನು? 0.1 ಡಿಗ್ರಿಗಿಂತ ಹಿಡಿದು 89.9 ಡಿಗ್ರಿವರೆಗೂ ಕೂಡ ನಾವು 0 ಡಿಗ್ರಿಗಿಂತ ಹೆಚ್ಚು ಅಂತ ಕರೀತೀವಿ. ಓಕೆ. ಹಾಗಾದ್ರೆ ನಾನು ಇಲ್ಲೊಂದು ಪದ ಬಳಸ್ತೀನಿ, 90 ಡಿಗ್ರಿಗಿಂತ ಕಡಿಮೆ ಅಂತ ಹೇಳಿದ್ರೆ ಹಂಗಾದ್ರೆ ಏನಪ್ಪ 90 ಡಿಗ್ರಿಗಿಂತ ಕಡಿಮೆ ಅಂತ ಹೇಳಿದ್ರೆ ಏನ್ ಸರ್ ನೀವು ಇಷ್ಟು ಹೇಳ್ತಿರಲಿಲ್ಲ? ಅದು ಡೆಸಿಮಲ್ ಪಾಯಿಂಟ್ ಇಂದ ಹಿಡಿದು ಪೂರ್ಣ ಸಂಖ್ಯೆಯವರೆಗೂ ನಿಮಗೆ ಜ್ಞಾನ ಇರುತ್ತೆ. ನಮ್ಗೆ ಅದು ಮಾತ್ರ ನಿಮಗೆ ಅರ್ಥ ಆಗುತ್ತೆ. 90 ಡಿಗ್ರಿಗಿಂತ ಕಡಿಮೆ ಅಂತ ಹೇಳಿದ್ರೆ 89.99ರಿಂದ 0.99 ವರೆಗೂ ಅಂತ ಅರ್ಥ. ಏನಂತ? 0.99 ವರೆಗೂ ಅದರ ಬೆಲೆ ಅಂತ ಅರ್ಥ. ಗೊತ್ತಾಗ್ತಿದೆಯಪ್ಪ? ಹಾಗಾದ್ರೆ ನಾವು 90 ಡಿಗ್ರಿಗಿಂತ ಕಡಿಮೆ ಮತ್ತು 0 ಡಿಗ್ರಿಗಿಂತ ಹೆಚ್ಚು ಇರತಕ್ಕಂಥ ಕೋನವನ್ನ ನಾವು ಲಘು ಕೋನ ಅಂತ ಕರಿತೀವಿ. ಲಘು ಕೋನವನ್ನ ಸುಲಭವಾಗಿ ಹಾಕಬೇಕು. ನೀವು ಕೋನ ಮಾಪಕ ಬಳಸಿನೇ ಹಾಕಬೇಕು. ನಾನು ಸುಮ್ಮನೆ ಹಾಕ್ತೇನೆ. ಇದು P, ಇದು O, ಇದು Q. ಓಕೆ, ಇದು 80 ಡಿಗ್ರಿ ಆಗಿದೆ. ನಾವು ಸಿಂಬಾಲಿಕಲಿ ಹೇಗೆ ಬರಬಹುದು ಅಂದ್ರೆ P O Q = 80 ಡಿಗ್ರಿ ಅಂತ ಬರೆಯಬಹುದು. ಅರ್ಥ ಆಗ್ತಿದೆಯಲ್ವಾ? ಅದೇ ತರಹ ನೀವು ಬೇಕಾದಷ್ಟು ಕೋನಗಳನ್ನ, ಲಘು ಕೋನಗಳನ್ನ ಮನೆಯಲ್ಲಿ ಹಾಕ್ಕೊಳ್ತಾ ಇದ್ದಾರೆ. 70 ಡಿಗ್ರಿ, ಕೆಲವರು 70 ಡಿಗ್ರಿ ಹಾಕಿ, 60 ಡಿಗ್ರಿ ಹಾಕಿ, 50 ಡಿಗ್ರಿ ಹಾಕಿ, 30 ಡಿಗ್ರಿ ಹಾಕಿ, ಅವೆಲ್ಲವೂ ಕೂಡ ಯಾವ ಕೋನಗಳು? 89 ಡಿಗ್ರಿ ಹಾಕಿ. ಅರ್ಥ ಆಗ್ತಿದೆಯಲ್ವಾ?
10 ಡಿಗ್ರಿ ಹಾಕಿ, 5 ಡಿಗ್ರಿ ಹಾಕಿ, 1 ಡಿಗ್ರಿ ಹಾಕಿ, ಅವೆಲ್ಲ ಏನು ಲಘುಕೋನನೇ. ಎರಡನೇದು ಲಂಬಕೋನ. ನೋಡಿ ಲಂಬಕೋನ ನಿಮ್ಗೆಲ್ಲ ಗೊತ್ತಲ್ಲ, ಲಂಬ ಅಂದ್ರೆ ಎಷ್ಟು ಡಿಗ್ರಿ ಸಮ? 90 ಡಿಗ್ರಿ ಸಮನಾಗಿರುತ್ತೆ, ಹೌದಲ್ವಾ? ಹಾಗಾದ್ರೆ ನಾನು ಈಗ ಹೇಳ್ಬೋದಲ್ವಾ ಲಂಬಕೋನ ಅಂದ್ರೆ 90 ಡಿಗ್ರಿ. ನಮ್ಮ ಇದು 4ನೇ ಸ್ವಯಂ ಸ್ವೀಕೃತ ಸಿದ್ಧಾಂತ ಹೇಳುತ್ತೆ ಎಲ್ಲಾ ಲಂಬಕೋನಗಳು ಸಮ ಅಂತ ಎಕ್ಸ್ಪ್ಲನೇಷನ್ ಮಾಡಬೇಕಾದ್ರೆ ಅದರ ಬಗ್ಗೆ ಹೇಳಿದ್ದೇನೆ, ಹೌದಲ್ವಾ? ಈ ಲಂಬಕೋನ ಅಂದ ತಕ್ಷಣ ನಾವು ಯಾವಾಗಲೂ ನೆನಪಲ್ಲಿರ್ತೀವಿ. ಈ ಲಂಬಕೋನದಿಂದ ಎಷ್ಟೋ ಕಾನ್ಸೆಪ್ಟ್ ಇದ್ದಾವೆ. ನೀವು ಮುಂದಿನ ತರಗತಿಯಲ್ಲಿ ಇದ್ರ ಬಗ್ಗೆ ಬೇಕಾದಷ್ಟು ಅಭ್ಯಾಸವನ್ನ ಮಾಡ್ತೀರಿ. ಅರ್ಥ ಆಗ್ತಿದೆಯಲ್ವಾ? ಈ ಲಂಬಕೋನ ಡೆಫಿನೇಷನ್ ಹೀಗೆ ಬರುತ್ತೆ ಸ್ವಲ್ಪ. 90 ಡಿಗ್ರಿಗೆ ಸಮನಾಗಿರುವ ಕೋನವನ್ನ ಲಂಬಕೋನ ಎನ್ನಬಹುದು. ಓಕೆ, ಏನಪ್ಪ? ಯಾವುದೇ ಒಂದು ಕೋನ ಎಷ್ಟು ಡಿಗ್ರಿ ಸಮನಾಗಿರಬೇಕು? 90 ಡಿಗ್ರಿಗೆ ಸಮನಾಗಿರುವ ಕೋನ ಏನದು? ಲಂಬಕೋನ. ಲಂಬಕೋನ ನಾವು ಭೂಮಿಗೆ ಯಾವ ಒಂದು ಡಿಗ್ರಿನಲ್ಲಿ ನಿಂತ್ಕೊಂಡಿದ್ದೀವಿ? ಭೂಮಿಗೆ ಲಂಬವಾಗಿ ನಾವು ಯಾವಾಗಲೂ ನಿಂತ್ಕೊಳ್ಳೋದು. ಓಕೆ, ಲಘು ಕೋನದಲ್ಲಿ ನಿಂತ್ಕೊಂತೀವ ಅಥವಾ ಅಧಿಕ ಕೋನದಲ್ಲಿ ನಿಂತ್ಕೊಂತೀವ? ನಾವು ಭೂಮಿ ಮೇಲೆ ನಿಂತ್ಕೊಂಡಿದೀವಪ್ಪ ಅಂತ ಹೇಳಿದ್ರೆ ಯಾವುದಕ್ಕೆ ಲಂಬವಾಗಿ ನಿಂತ್ಕೊಂಡಿರ್ತೀವಿ ಅಂತ ಅರ್ಥ? ಭೂಮಿಗೆ ಲಂಬವಾಗಿ ನಾವು ನಿಂತ್ಕೊಂಡಿರ್ತೀವಿ. ಹೌದಾ? ಅರ್ಥ ಆಗ್ತಿಲ್ವಾ ನಿಮ್ಗೆ? ಲಂಬಕೋನ ಅಂತ ಹೇಳಿದ್ರೆ 90 ಡಿಗ್ರಿ. ಇಲ್ಲಿ ನೋಡ್ಬೋದು. ನಂತರ ಮೂರನೇ ಕೋನ ಲಂಬಕೋನ ಆದ್ಮೇಲೆ ಅಧಿಕ ಕೋನ. ಅಧಿಕ ಕೋನ ಅಂತ ಹೇಳಿದ್ರೆ ನೋಡಿ 90 ಡಿಗ್ರಿಗಿಂತ ಹೆಚ್ಚು, 180 ಡಿಗ್ರಿಗಿಂತ ಕಡಿಮೆ ಇರ್ತಕ್ಕಂಥ ಕೋನವನ್ನ ನಾವು ಅಧಿಕ ಕೋನ ಅಂತ ಹೇಳಿ ಕರೀತೀವಿ. ಅರ್ಥ ಆಗ್ತಿದೆಯಲ್ವಾ? ಹಾಗಾದ್ರೆ ಇದಕ್ಕೊಂದು ಉದಾಹರಣೆ ಕೊಡೋಣ. ಎ ಓ ಬಿ ಇದನ್ನ ಸಾಂಕೇತಿಕವಾಗಿ ಬಂದಾಗ ಎ ಓ ಬಿ ಜಿಬಿಟ್ಟು 120 ಡಿಗ್ರಿ ಅಲ್ವಾ? 120 ಡಿಗ್ರಿ. ಹಾಗಾದ್ರೆ ನಾವು ಏನಂತ ಕರಿತೀವಿ? ಅಧಿಕ ಕೋನ ಅಂತ ಕರಿತೀವಿ. ಓಕೆ, ಸರಳ ಕೋನ ಮೂರನೇ ವಿಧವಾಗಿರ್ತಕ್ಕಂಥದ್ದು ಸರಳ ಕೋನ. ಸರಳ ಕೋನ ಅಂದ್ರೇನಪ್ಪ ನೋಡ, ಅಲ್ಲೇ ಬರ್ತದೆ. 4ನೇ ವಿಧದ ಕೋನ ಸರಳ ಕೋನ. ನೋಡಿ, ಸರಳ ಕೋನ ಅಂತ ಹೇಳಿದ್ರೆ 180 ಡಿಗ್ರಿಗೆ ಸಮನಾಗಿರುವ ಕೋನವನ್ನ ನಾವು ಸರಳ ಕೋನ ಅಂತ ಕರಿತೀವಿ. ಹಾಗಾದ್ರೆ ಇನ್ನೊಂದು ರೀತಿಯಲ್ಲಿ ಈ ಡೆಫಿನೇಷನ್ ಅನ್ನ ನಾವು ಹೇಳ್ಬೋದು. ಈ ಸರಳ ಕೋನವನ್ನ ನಮ್ಮದೇ ಆಗಿರ್ತಕ್ಕಂಥ ಒಂದು
ರೂಪದಲ್ಲಿ ಹೇಳ್ತೀನಿ. ಏನಪ್ಪಾ ಅಂತ ಹೇಳಿದ್ರೆ, ಎರಡು ರೇಖಾಕಿರಣಗಳು ಉಭಯ ಸಾಮಾನ್ಯ ಬಿಂದುವಿನಿಂದ ವಿರುದ್ಧ ದಿಕ್ಕಿನಲ್ಲಿ ಚಲಿಸಿದಾಗ, ಅರ್ಥ ಆಗ್ತಿದೆಯಲ್ಲ? ಎರಡು ರೇಖಾಕಿರಣಗಳು ಉಭಯ ಸಾಮಾನ್ಯ ಬಿಂದುವಿನಿಂದ ವಿರುದ್ಧ ದಿಕ್ಕಿನಲ್ಲಿ ಚಲಿಸಿದಾಗ ಉಂಟಾಗ್ತಕ್ಕಂಥ ಆ ಕಿರಣಗಳ ನಡುವಿನ ಕೋನವನ್ನ ನಾವು ಸರಳ ಕೋನ ಅಂತ ಹೇಳ್ಬೋದು. ಅರ್ಥ ಆಗ್ತಿದೆಯಾ? ಹಾಗಾದ್ರೆ ನಾವಿಲ್ಲಿ ಸರಳ ಕೋನವನ್ನ ನೋಡೋಣ, ರಚನೆ ಮಾಡೋಣ. ನಾನು ಡೆಫಿನೇಷನ್ ಹೇಳಿದೆ, ಸುಲಭವಾಗಿರ್ತಕ್ಕಂಥ ಡೆಫಿನೇಷನ್ 180 ಡಿಗ್ರಿಗೆ ಸಮನಾಗಿರುವ ಕೋನ ಸರಳ ಕೋನ. ನಾನು ಇನ್ನೊಂದು ತರ ಹೇಳಿದೆ. ಏನು ಹೇಳಿದೆ? ಉಭಯ ಸಾಮಾನ್ಯ ಬಿಂದುವಿನಿಂದ ಎರಡು ಕಿರಣಗಳು ವಿರುದ್ಧ ದಿಕ್ಕಿನಲ್ಲಿ ಚಲಿಸಿದಾಗ ಈ ಕಿರಣಗಳ ನಡುವೆ ಉಂಟಾಗ್ತಕ್ಕಂಥ ಭಾಗವನ್ನ ನಾವು ಸರಳ ಕೋನ ಅಂತ ಹೇಳ್ತೀವಿ ಅಂತ ಹೇಳಿದ ಇನ್ನೊಂದು ಡೆಫಿನೇಷನ್. ನಿಮ್ಗೆಲ್ಲರೂ ಇದು ಗೊತ್ತಿತ್ತಾ? ನಿಮಗೇನಾದ್ರೂ ಈ ತರ ಡೆಫಿನೇಷನ್ ನೀವೆಲ್ಲ ಪ್ರಾಥಮಿಕ ಹಂತದಲ್ಲಿ ಈ ತರ ಕಲಿತು ಬಂದಿರ್ತೀರ. 180 ಡಿಗ್ರಿಗೆ ಸಮನಾಗಿರುವ ಕೋನವನ್ನ ಸರಳ ಕೋನ ಅಂತ ಕರಿತೀವಿ. ಸರಳ ರೇಖೆ ಅಂತಕ್ಕಂಥದ್ದು 180 ಡಿಗ್ರಿಯನ್ನ ನಮಗೆ ತಿಳಿಸುತ್ತೆ ಅಂತ ಎಲ್ಲ ಹೇಳ್ಕೊಂಡ್ ಬಂದಿರ್ತೀರಲ್ವಾ? ಅದೇ ತರಹ ಈ ಡೆಫಿನೇಷನ್ ಅನ್ನ ಈ ತರನು ಕೂಡ ಹೇಳ್ಬೋದು. ಅರ್ಥ ಆಗ್ತಿದೆಯಾ? ಉಭಯ ಸಾಮಾನ್ಯ ಬಿಂದುವಿನಿಂದ ಎರಡು ರೇಖಾಕಿರಣಗಳು ವಿರುದ್ಧ ದಿಕ್ಕಿನಲ್ಲಿ ಚಲಿಸಿದಾಗ ಆ ಕಿರಣಗಳ ನಡುವೆ ಉಂಟಾಗ್ತಕ್ಕಂಥ ಕೋನವನ್ನ ನಾವು ಸರಳ ಕೋನ ಅಂತ ಹೇಳ್ಕೊಳ್ಬಹುದು. ಹಾಗಾದ್ರೆ ಇನ್ನೊಂದು ಕೋನ ಇದೆ, ಸರಳಾಧಿಕ ಕೋನ 5 ಇದೆ. ಸರಳಾಧಿಕ ಕೋನ ಫಸ್ಟ್ ಡೆಫಿನೇಷನ್ ಹೇಳ್ತೀನಿ ಕೇಳಿ, ಆಮೇಲೆ ನೀವೇ ರಚನೆ ಮಾಡ್ಕೊಳ್ಬಹುದು. ಏನು? 180 ಡಿಗ್ರಿಗಿಂತ ಹೆಚ್ಚು, 360 ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನ ನಾವು ಸರಳಾಧಿಕ ಕೋನ ಅಂತ ಕರಿತೀವಿ. ಸರಳಾಧಿಕ ಅಂದ್ರೆ ಏನು? 180 ಡಿಗ್ರಿಗಿಂತ ಹೆಚ್ಚು ಅಂತ ಅದರ ಅರ್ಥ. ಅದೇ ತರಹ ಅದು ಸಂಬಂಧಪಟ್ಟಂತಹ ರೇಖಾಚಿತ್ರವನ್ನು ನಾವು ಇಲ್ಲಿ ತರ ಹಾಕಬಹುದು. ಡಿಗ್ರಿಗಿಂತ ಹೆಚ್ಚು, 360 ಡಿಗ್ರಿಗಿಂತ ಕಡಿಮೆ. ಪಿ ಓ ಕ್ಯೂ ಸಾಂಕೇತಿಕವಾಗಿ ಕೋನ ಪಿ ಓ ಕ್ಯೂ 220 ಡಿಗ್ರಿ. ಓಕೆ, ಇದು ಸರಳಾಧಿಕ ಕೋನ. ಓಕೆ, ನಂತರ ಕೋನಗಳ ವಿಧಗಳು. ಇವೆಲ್ಲ ಅರ್ಥ ಆಗಲ್ವಾ? ಇವೆಲ್ಲ ಗೊತ್ತಿದಾವೆ, ಆದ್ರೂ ಕೂಡ ಈ ಕೆಲವೊಂದು ರಜದ ಒಂದು ಅವಧಿ ಜಾಸ್ತಿ ಆಗಿರೋದ್ರಿಂದ ಪಾಠದ ಕಡೆ ಕ್ಲಾಸ್ಗಳೇ ನಡೀತಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ನಿಮ್ಮ ಪ್ರಾಥಮಿಕ ಹಂತ ಕೇಳೋದು ಹೇಳಿದ್ದಾಯ್ತು. ನಂತರ ಇಲ್ಲೊಂದಿದೆ, ಈ ಜೋಡಿ ಕೋನಗಳಲ್ಲಿ ಜೋಡಿ ಕೋನದ ವಿಧಗಳು. ನೋಡಿ, ಈ ಜೋಡಿ ಕೋನಗಳ ವಿಧಗಳು. ಅದ್ರ ಮೊದಲು ಪಾರ್ಶ್ವ ಕೋನ. ಪಾರ್ಶ್ವ ಅಂತ ಹೇಳಿದ್ರೆ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಪಕ್ಕ ಅಂತ ಅರ್ಥ.
ಪಾರ್ಶ್ವದ ಪದದ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಪಕ್ಕ, ಅಂದ್ರೆ ಒಂದು ಕೋನದ ಪಕ್ಕ ಇನ್ನೊಂದು ಇದ್ರೆ ನಾವು ಪಾರ್ಶ್ವಕೋನ ಅಂತ ಕರಿತೀವಿ. ಹಾಗಾದ್ರೆ ಸರ್ ನಾವು ಎಲ್ಲೆಲ್ಲಿ ಕಾಣ್ತೀವಿ ಪಾರ್ಶ್ವಕೋನಗಳನ್ನ, ಎಲ್ಲಿ ಕಲ್ತು ಬಂದಿದ್ದೀವಿ? ಈಗ ಒಂದು ಉದಾಹರಣೆ ಹೇಳ್ತೀನಿ. ನಾನು ಅವಾಗಲೇ ಒಂದು ಉದಾಹರಣೆ ಕೊಟ್ಟೆ ನಿಮಗೆ. ಆ ಕೋನವನ್ನ ಬರೀಬೇಕಾದ್ರೆ 3 ಶೃಂಗ ಬಿಂದುಗಳನ್ನ ಬಳಕೆ ಮಾಡಿಬಿಟ್ಟು ಬರೀಬೇಕು ಅಂತಕ್ಕಂತ ಒಂದು ಕಾನ್ಸೆಪ್ಟ್ ಅನ್ನ ಹೇಳ್ಬೇಕಾದ್ರೆ ನಿಮ್ಗೊಂದು ಉದಾಹರಣೆ ಹೇಳಿದ್ದೆ. ಯಾವಾಗಲೂ ನಾವು 3 ಶೃಂಗ ಬಿಂದುಗಳನ್ನ ಬಳಸಿ ಕೋನವನ್ನ ಬರೆಯೋ ಸೂಕ್ತ ಅಂತಕ್ಕದನ್ನ ಅವಾಗಲೇ ನಾನು ಹೇಳಿದೆ ಅಲ್ವಾ? ಇವೆರಡು ಕೂಡ ಪಾರ್ಶ್ವಕೋನಗಳು. ನಾನು ಇಲ್ಲಿ ಒಂದು ಗೆರೆ ಹಾಕಿದ್ದೀನಿ, ಇಲ್ಲಿ 2 ಗೆರೆ ಹಾಕಿದ್ದೀನಿ. ಯಾಕಪ್ಪ ಅಂತಂದ್ರೆ ಇದರ ಅಳತೆ ಮತ್ತು ಇದರ ಅಳತೆ ಬೇರೆ ಬೇರೆ ಅಂತ ಅದ್ರ ಅರ್ಥ. ನಾನು ಒಂದ್ ವೇಳೆ ಇವೆರಡು ಗೆರೆ ಒಂದೇ ಆಗಿದ್ರೆ ಅವೆರಡು ಅಳತೆ ಒಂದೇ ಅಂತ ಅರ್ಥ. ಅದು ಕೂಡ ಇಲ್ಲಿ ಇಂಪಾರ್ಟೆಂಟ್. ಒಂದು ರೇಖಾಚಿತ್ರದಲ್ಲಿ ಪ್ರತಿಯೊಂದನ್ನ ಗಮನಿಸಬೇಕು. ಯಾಕೆ ಇಲ್ಲಿ ಸಿಂಗಲ್ ಗೆರೆ ಹಾಕಿದ್ದಾರೆ, ಯಾಕೆ ಇಲ್ಲಿ ಡಬಲ್ ಗೆರೆ ಹಾಕಿದ್ದಾರೆ, ಯಾಕೆ ಈ ತರ ಬರೆದ್ರು? ಈ ಕೋನದ ಅಳತೆನೇ ಬೇರೆ, ಈ ಕೋನದ ಅಳತೆನೇ ಬೇರೆ ಅಂತ ಅದರ ಅರ್ಥ. ಒಂದ್ ವೇಳೆ ನಾನು 2 ಗೆರೆ ಇಲ್ಲೂ ಹಾಕಿದ್ರೆ ಇವೆರಡು ಕೋನದ ಅಳತೆ ಒಂದೇ ಅಂತ ಅದರ ಅರ್ಥ. ಇಂತಹ ಕೋನಗಳನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಜೋಡಿ ಕೋನಗಳು ಅಂತ ಕರಿತೀವಿ. ಹಾಗಾದ್ರೆ ಇದರ ವ್ಯಾಖ್ಯಾನವನ್ನ ನಾನು ಈ ತರ ಹೇಳ್ತೀನಿ ಕೇಳಿ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಏನಿದೆಯಪ್ಪ ನನಗೆ ಗೊತ್ತಿಲ್ಲ. ನನ್ನದೇ ಆಗಿರ್ತಕ್ಕಂಥ ಒಂದು ವಾಕ್ಯವನ್ನ ಹೇಳ್ತೀನಿ. ಜೋಡಿ ಕೋನ ಅಥವಾ ಪಾರ್ಶ್ವಕೋನ ಅಂತ ಹೇಳಿದ್ರೆ ಉಭಯ ಸಾಮಾನ್ಯ ಕಿರಣವನ್ನ ಹೊಂದಿರುವ, ನಾನು ಹೇಳೋದು ಅರ್ಥ ಮಾಡಿಕೊಳ್ಳಿ, ಉಭಯ ಸಾಮಾನ್ಯ ಕಿರಣವನ್ನ ಹೊಂದಿರುವ ಕೋನಗಳನ್ನ, ಅರ್ಥಕ್ಕಿದೆಯಾ? ಎರಡಕ್ಕೂ ಒಂದು ಸಾಮಾನ್ಯ ಕಿರಣವನ್ನ ಹೊಂದಿರತಕ್ಕಂತ ಕೋನಗಳನ್ನ ನಾವು ಪಾರ್ಶ್ವಕೋನಗಳು ಅಂತ ಕರೀತೀವಿ. ನೋಡಿ, ಉಭಯ ಸಾಮಾನ್ಯ ಕಿರಣ ಯಾವ್ದಪ್ಪ ಇದರಲ್ಲಿ? OB. ಹಾಗಾದ್ರೆ ಉಭಯ ಸಾಮಾನ್ಯ ಕಿರಣವನ್ನ ಹೊಂದಿರತಕ್ಕಂತ ಕೋನಗಳು ಯಾವ್ಯಾವು ಅಂತ ಬಂದಾಗ ಕೋನ ಚಿತ್ರದಲ್ಲಿ AOB ಮತ್ತು ಕೋನ BOC ಅಂತಕ್ಕಂಥವು ಪಾರ್ಶ್ವಕೋನಗಳು, ಅಕ್ಕಪಕ್ಕದ ಕೋನಗಳು, ಒಂದ್ರ ಪಕ್ಕ ಒಂದಿರ್ತಕ್ಕಂಥವು ಅಂತ ಅದರ ಅರ್ಥ. ಅರ್ಥ ಆಗ್ತಿದೆಯಲ್ವಾ? ಇವೆರಡನ್ನು ಕೂಡ ನಾವೇನಂತ ಹೇಳ್ತೀವಿ? ಪಾರ್ಶ್ವಕೋನಗಳು ಅಂತ ಕರಿತೀವಿ. ಜೋಡಿ ಕೋನದಲ್ಲಿ ಇರ್ತಕ್ಕಂಥ ಒಂದು ವಿಧ ಪಾರ್ಶ್ವಕೋನ. ಹಾಗಾದ್ರೆ ಈ ಪಾರ್ಶ್ವಕೋನಗಳಲ್ಲಿ ಇನ್ನೊಂದು ಬರ್ತದೆ ನಿಮಗೆ, ಸರಳ ಯುಗ್ಮ ಅಂತ ಬರ್ತದೆ. ಏನಪ್ಪಾ ಈ ಸರಳ ಯುಗ್ಮ? ಏನಿದು? ನೋಡಿ, ಸರಳ ಯುಗ್ಮವನ್ನ ನಾವು ಹೀಗೆ ಡೆಫಿನಿಷನ್ ಮಾಡ್ತೀವಿ, ಈಗ ಡಿಫೈನ್ ಮಾಡ್ತೀವಿ. ವ್ಯಾಕೆನ್ಸಿ, ಇದು ಒಂದು ಸರಳ ರೇಖೆ, ಇನ್ನೊಂದು ರೇಖಾಕಿರಣ ಅದ್ರ ಮೇಲೆ ನಿಂತ್ಕೊಂಡಿದೆ. ಸರ್ ನಿಂತಿದೆ ಅಂತ ಹೇಳಿದ್ರೆ ಲಂಬವಾಗಿ ನಿಲ್ಬೇಕಲ್ವಾ? ಲಂಬವಾಗಿ ಆದ್ರೂ ನಿಲ್ಲಿ ಅಥವಾ ಯಾವ ತರನಾದ್ರೂ ನಿಲ್ಲಪ್ಪ, ಅದ್ರ ಇಷ್ಟ. ಅದು ಆದ್ರೆ ಲಂಬವಾಗಿ ನಿಂತ್ಕೊಂಡಿಲ್ಲ. ಅದು ನಿಂತಿದೆ ಅಂತ ಹೇಳಿದ್ರೆ ಅರ್ಥ ಏನು? ನಾವು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಕಾಮಾನ್ಯವಾಗಿ ಭೂಮಿಗೆ ಲಂಬವಾಗಿ ನಿಂತ್ಕೊಂಡಿದ್ವಿ. ನಿಲ್ಬೇಕಾದ್ರೆ ಲಂಬವಾಗಿ ನಿಂತ್ಕೋಬೇಕು. ಈಗ ಓವರ್ ಆಗಿ ನಿಂತ್ಕೊಳ್ಳೋಕ್ಕಾಗುತ್ತಾ? ಇಲ್ಲ ತಾನೆ? 90 ಡಿಗ್ರಿ ಆಂಗಲ್ ಅಲ್ಲೇ ನಾವು ನಿಂತ್ಕೋಬೇಕೇ ವಿನಃ 180 ಡಿಗ್ರಿ ಆಂಗಲ್ ಅಲ್ಲೇ ಮಲಕಬೇಕೇ ವಿನಃ ಅದು ಬಿಟ್ಟು ಬೇರೆ ಆಂಗಲ್ ಅಲ್ಲಿ ನಾವು ನಿಲ್ಲಲಿಕ್ಕೆ ಮಲಿಕೊಳ್ಳಿಕ್ಕೆ ಆಗುದಿಲ್ಲ. ಅದು ನಿಮಗೆಲ್ಲ ಗೊತ್ತು. ನೋಡಿ, ಇಲ್ಲೊಂದು ಕೋನ ಉಂಟಾಗಿದೆ, ಇಲ್ಲೊಂದು ಕೋನ ಉಂಟಾಗಿದೆ. ನಾನು ಈ ಪದೇ ಪದೇ ಹೇಳಿದಿಲ್ಲ, ಇಲ್ಲೊಂದು ಸಿಂಗಲ್ ಗೆರೆ, ಇದು O, ಇದು A, O, B, ಇದು C. ಓಕೆನಾ? ಇವು ಕೂಡ ಪಾರ್ಶ್ವಕೋನಗಳೇ. ಇದನ್ನು ನಾವು ಸರಳ ಯುಗ್ಮ ಅಂತ ಕರಿತೀವಿ. ಯಾಕಪ್ಪ ಅಂತ ಹೇಳಿದ್ರೆ, ಒಂದು ಸರಳ ರೇಖೆಯ ಮೇಲೆ ಒಂದು ರೇಖಾಕಿರಣವು ನಿಂತಾಗ ಉಂಟಾಗುವ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಆಗಿದ್ರೆ ಅದನ್ನು ನಾವು ಸರಳ ಯುಗ್ಮ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ವಾ ಸರ್? ಹಾಗಾದ್ರೆ ನಾವು ಈ ತರ ಹೇಳ್ತೀವಿ, ಅಷ್ಟೊಂದು ಹೇಳೋದಿಲ್ಲಲ್ಲ. ಯಾವುದೇ ಎರಡು ಕೋನಗಳ ಮೊತ್ತ 180 ಡಿಗ್ರಿ ಆಗಿದ್ರೆ ಅದನ್ನು ನಾವು ಸರಳ ಯುಗ್ಮ ಅಂತ ಕರಿತೀವಿ. ಓಕೆ, ಯಾಕೆ ಹೇಳಬಾರ್ದು? ಹೇಳಬಹುದು. ಆದ್ರೆ ವ್ಯಾಖ್ಯಾನವನ್ನ ನಾವು ಒಂದು ವೇ ಇರುತ್ತೆ, ಅದ್ರ ಪ್ರಕಾರ ಹೇಳಿದ್ರೆ ಸೂಕ್ತ ಅಷ್ಟೇ. ಹಾಗಾದ್ರೆ ಇದು ಕೂಡ ಜೋಡಿ ಕೋನಗಳೇ. ಯಾವ್ಯಾವ ಜೋಡಿ ಕೋನಗಳು? ಕೋನ AOC ಪ್ಲಸ್ ಕೋನ BOC ಗಳ ಮೊತ್ತ ಎಷ್ಟು ಡಿಗ್ರಿ ಅಂತ ಹೇಳ್ತಾ ಇದ್ದೀನಿ ನಾನು? 180 ಡಿಗ್ರಿ.
ಡಿಗ್ರಿ. ಇದನ್ನು ನಾವು ಏನಂತ ಕರಿತೀವಿ? ಸರಳ ಯುಗ್ಮ ಅಂತ ಕರಿತೀವಿ. ಇದು ಕೂಡ ಜೋಡಿ ಕೋನಕ್ಕೆ ಉದಾಹರಣೆ. ಇನ್ನೊಂದಿದೆ ನೋಡಿ, ಈ ಕೋನಗಳ ವಿಧಗಳಲ್ಲಿ ನಾವು ಸರಳ ಯುಗ್ಮಗಳ ಬಗ್ಗೆ, ಪಾರ್ಶ್ವಕೋನಗಳ ಬಗ್ಗೆ ತಿಳ್ಕೊಂಡ್ವಿ. ಇನ್ನೊಂದು, ಎರಡು ಸರಳ ರೇಖೆಗಳು ಒಂದನ್ನೊಂದು ಛೇದಿಸಿದಾಗ, ಎರಡು ಸರಳ ರೇಖೆಗಳು ಒಂದನ್ನೊಂದು ಛೇದಿಸಿದಾಗ ಶೃಂಗದಲ್ಲಿ ಉಂಟಾಗ್ತಕ್ಕಂಥ ಅಭಿಮುಖ ಕೋನಗಳನ್ನ ಶೃಂಗಾಭಿಮುಖ ಕೋನಗಳು ಅಂತ ಕರಿತೀವಿ. ಇವು ಕೂಡ ಜೋಡಿ ಕೋನಗಳೇ. ಯಾಕೆ ಸರ್ ಹೀಗೆ ಬಂದ್ರಿ? ಯಾಕೆ ನೀವು ಇದಕ್ಕೆ ಡಬಲ್ ಗೆರೆ ಹಾಕಿದ್ರಿ, ಇದಕ್ಕೆ ಯಾಕೆ ಸಿಂಗಲ್ ಗೆರೆ ಹಾಕಿದ್ರಿ? ಇದಕ್ಕೊಂದು ಸಿಂಗಲ್ ಗೆರೆ, ಡಬಲ್ ಗೆರೆ, ಇದಕ್ಕೆ ಟ್ರಿಬಲ್ ಗೆರೆ, ಇದಕ್ಕೆ 4 ಗೆರೆ ಹಾಕೋದಿತ್ತಲ್ಲ, ಯಾಕೆ ಅಂದ್ರೆ ಒಂದು ಶೃಂಗಾಭಿಮುಖ ಕೋನದ ಗುಣಲಕ್ಷಣ ಏನಪ್ಪಾ ಅಂತ ಹೇಳಿದ್ರೆ, ಶೃಂಗದಲ್ಲಿ ಉಂಟಾಗಿರ್ತಕ್ಕಂಥ ಯಾವಾಗಪ್ಪ ಅಂತ ಹೇಳಿದ್ರೆ ಎರಡು ಸರಳ ರೇಖೆಗಳು ಒಂದನ್ನೊಂದು ಕತ್ತರಿಸಿದಾಗ ಆ ಶೃಂಗ ಬಿಂದುವಿನಲ್ಲಿ ಉಂಟಾಗಿರ್ತಕ್ಕಂಥ ಅಭಿಮುಖ ಕೋನಗಳು ಸಮನಾಗಿರ್ತವೆ. ಮುಂದಿನ ಈ ಒಂದು ಘಟಕದಲ್ಲಿ ಮುಂದೆ ಬರ್ತಕ್ಕಂಥ ಒಂದು ಪರಿಕಲ್ಪನೆಯಲ್ಲಿ ನೀವು ತಿಳ್ಕೋಬಹುದು. ಅರ್ಥ ಆಗ್ತಿದ್ಯಾ? ಇವುಗಳನ್ನ ನಾವು ಶೃಂಗಾಭಿಮುಖ ಕೋನಗಳು ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ವಾ? ಹಾಗಾದ್ರೆ ಪಾರ್ಶ್ವಕೋನಗಳು, ಸರಳ ಯುಗ್ಮ ಉಂಟು ಮಾಡತಕ್ಕಂಥ ಕೋನಗಳು, ಶೃಂಗಾಭಿಮುಖ ಕೋನಗಳ ಬಗ್ಗೆ ನಾವು ಅರ್ಥ ಮಾಡಿದ್ದೇವೆ. ಅಂದ್ರೆ ಇದಕ್ಕೆ ಹೆಸರು ಕೊಡು, ಎ ಬಿ ಸಿ ಡಿ ಓ. ಇಲ್ಲಿ ನಾನು ಗುಣಲಕ್ಷಣ ಹೇಳಿದೆ, ಶೃಂಗಾಭಿಮುಖ ಕೋನಗಳು. ಶೃಂಗಾಭಿಮುಖ ಕೋನಗಳು ಪರಸ್ಪರ ಸಮನಾಗಿರ್ತವೆ ಅಂತ ಹೇಳಿದೆ ನಾನು. ಅದನ್ನ ನಾನು ಓಕೆ. ಹಾಗಾದ್ರೆ ಶೃಂಗಾಭಿಮುಖ ಕೋನಗಳು ಸಮ ಅಂತ ಹೇಳಿದ್ನಲ್ವಾ, ಅದನ್ನು ಸಾಂಕೇತಿಕವಾಗಿ ಹೀಗೆ ಬರೆಯಬಹುದು. ಕೋನ ಎ ಓ ಬಿ ಈಸ್ ಈಕ್ವಲ್ ಟು, ಅದರ ಅಭಿಮುಖವಾಗಿರ್ತಕ್ಕಂಥ ಕೋನ ಯಾವ್ದಪ್ಪ? ಇದು. ಅದನ್ನ ಸಿ ಓ ಡಿ ಅಂತ ಬರೆಯಬಹುದು. ಹೌದಲ್ವಾ? ಇನ್ನೊಂದು ಜೊತೆ ಶೃಂಗಾಭಿಮುಖ ಕೋನ ಇದೆ. ಯಾವುದು? ಕೋನ ಎ ಓ ಡಿ. ಎ ಓ ಡಿ ಇದಕ್ಕೆ ಅಭಿಮುಖವಾಗಿರ್ತಕ್ಕಂಥ ಕೋನ ಸಿ ಅಥವಾ ಬಿ ಓ ಸಿ ಅಂತನಾದ್ರೂ ಬರೀಬಹುದು, ಸಿ ಓ ಬಿ ಅಂತನಾದ್ರೂ ಬರೀಬಹುದು. ನೋಡಿ, ಒಂದು ಕೋನವನ್ನ ನಾವು ಬರೀಬೇಕಾದ್ರೆ ಯಾವ ಶೃಂಗ ಬಿಂದುವಿನಲ್ಲಿ ಕೋನ ಉಂಟಾಗಿರುತ್ತೋ ಅದು ಮಧ್ಯದಲ್ಲಿರಬೇಕು. ಉಳಿದಿರ್ತಕ್ಕಂಥ ಎರಡು ಶೃಂಗಗಳನ್ನ ನಾವು ಹೇಗ್ ಬೇಕು ಹಾಗೆ ಬರೀಬಹುದು. ಆ ಕಡೆ ಈ ಕಡೆ, ಈ ಕಡೆ ಆ ಕಡೆ, ಹೇಗಾದ್ರೂ ಬರೀಬಹುದು. ಅದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ನಾನು ಇಲ್ಲಿ ಹೇಳಿದ್ರು ನೋಡಿ, ಎ ಓ ಬಿ ಅಂತನಾದ್ರೂ ಬರೀಬಹುದು, ಬಿ ಓ ಎ ಅಂತನಾದ್ರೂ ಬರೀಬಹುದು ಅಂತ ನಾನು ಹೇಳ್ತಾ ಇರ್ತೇನೆ. ಅಥವಾ ಬಿ ಓ ಸಿ ಅಂತನಾದ್ರೂ ಬರೀಬಹುದು, ಅಥವಾ ಸಿ ಓ ಬಿ ಅಂತನಾದ್ರೂ ಬರೀಬಹುದು. ಎರಡು ಕೋನ ಒಂದೇ. ಆದ್ರೆ ಯಾವ ಶೃಂಗ ಬಿಂದುವಿನಲ್ಲಿ ಕೋನ ಉಂಟಾಗಿರುತ್ತೋ ಅದು ಯಾವಾಗಲೂ ಮಧ್ಯದಲ್ಲಿರಬೇಕು. ಯಾವಾಗಿದು ನಿಮಗೆ ಕನ್ಫ್ಯೂಷನ್ ಆಗದಪ್ಪ ಅಂತ ಹೇಳಿದ್ರೆ, 3 ಶೃಂಗ ಬಿಂದುಗಳನ್ನ ಬಳಸಿ ನಾವು ಕೋನವನ್ನ ಬರಿಬೇಕಾದ್ರೆ, ನಾನು ಹೇಳಿದೀನಿ ಸೂಕ್ತ ಅಂತ ಹೇಳಿದ್ರೆ 3 ಶೃಂಗ ಬಿಂದುವನ್ನ ಬಳಸಿ ಯಾಕೆ ಬರಿಬೇಕು? ಇಂಥ ಸಂದರ್ಭದಲ್ಲಿ ಕಷ್ಟ ಆಗ್ಬಿಡುತ್ತೆ. ಇದನ್ನು ಓ ಅಂತ ಬರ್ಬಿಟ್ರೆ ಯಾವ್ದು ಓ? ಓ ಅನ್ನೋದು 2 ಕೋನ ಇದಾವ. ನಾವು ಬರೀ ಓ ಅಂತ ಹೇಳಿದ್ರೆ ಯಾವ ಕೋನ? ಯಾವುದು ನಿಖರವಾಗಿರ್ತಕ್ಕಂಥ ಕೋನ ಅಲ್ವಾ? ಅವಾಗ ನಾವು ಉದಾಹರಣೆ ಹೇಳಿದೆ. ಅದಕ್ಕೋಸ್ಕರವೇ ಇಂಥ ಸಂದರ್ಭಗಳು ಬರ್ತವೆ ಅನ್ನೋ ಒಂದು ಉದ್ದೇಶವನ್ನ ಇಟ್ಕೊಂಡು ನಾನು ಆವಾಗಲೂ ಅದ್ರ ಬಗ್ಗೆ ಹೇಳಿದ್ದೆ. ಓಕೆ ಮಕ್ಕಳೇ, ಈ ಜೋಡಿ ಕೋನದ ವಿಧದಲ್ಲಿ ಶೃಂಗಾಭಿಮುಖಗಳು, ಪಾರ್ಶ್ವಕೋನಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಅದರಲ್ಲಿ ಇನ್ನೊಂದು ಪ್ರಶ್ನೆ, ಇದು ಜೋಡಿ ಕೋನ ಅಂತಕ್ಕಂಥ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಸರಳ ಯುಗ್ಮದ ಬಗ್ಗೆ ಕೊಟ್ಟಿದ್ದಾರೆ. ಏನಪ್ಪಾ ಈ ಜೋಡಿ ಕೋನಗಳು? ಪೂರಕ ಕೋನಗಳು. ಪೂರಕ ಕೋನಗಳಂದ್ರೆ ಪರಿಪೂರಕ ಕೋನಗಳು, ಪಾರ್ಶ್ವಕೋನಗಳು, ಸರಳ ಯುಗ್ಮಗಳು ಮುಂತಾದವುಗಳು. ಈ ಒಂದು ನಾವೆಲ್ಲಾ ಕೋನಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಏನು ಪೂರಕ ಕೋನಗಳಂದ್ರೆ? ಪೂರಕ ಕೋನ ಅಂದ್ರೆ ಯಾವುದೇ ಎರಡು ಕೋನಗಳ ಮೊತ್ತ 180 ಡಿಗ್ರಿ ಆಗಿದ್ರೆ ಅದನ್ನ ಪೂರಕ ಕೋನ ಅಂತ ಕರಿತೀವಿ. ಪರಿಪೂರಕ ಅಂದ್ರೆ ಯಾವುದೇ ಎರಡು ಕೋನಗಳ ಮೊತ್ತ 360 ಡಿಗ್ರಿ ಆಗಿದ್ರೆ ಅದನ್ನ ಪರಿಪೂರಕ ಕೋನ ಅಂತ ಕರಿತೀವಿ. ಪಾರ್ಶ್ವಕೋನ ಅಂದ್ರೆ ಹೇಳಿದ್ನಲ್ಲ ಅವಾಗಲೇ, ಉದಾಹರಣೆ ಕೊಡ್ತಲ್ವಾ ಪಾರ್ಶ್ವಕೋನ. ಸರಳ ಯುಗ್ಮ ಅಂತ ಹೇಳಿದ್ರೆ ಯಾವುದೇ ಎರಡು ಕೋನಗಳ ಮೊತ್ತ
ಸರಳ ಯುಗ್ಮಗಳು ಅಂತ ಕರೀತಾರೆ. ಹೀಗೆ ಮುಂತಾದ ಕೋನಗಳ ಬಗ್ಗೆ ನಾವು ಇಲ್ಲಿವರೆಗೂ ಅಭ್ಯಾಸವನ್ನ ಮಾಡಿದೀವಿ. ಈ ಒಂದು ಇವು ಎಲ್ಲಾ ವ್ಯಾಖ್ಯಾನಗಳ ನಡುವೆ ಇನ್ನೊಂದು ಇಲ್ಲಿ ಇಂಪಾರ್ಟೆಂಟ್ ಒಂದು ಕಾನ್ಸೆಪ್ಟ್ ಇದೆ. ಏನಪ್ಪಾ ಅಂತ ಹೇಳಿದ್ರೆ ಇದು ಒಂದು ಇಲ್ಲಿ ನೋಡಿ, ಏನಿಲ್ಲ, ವೆರಿ ಸಿಂಪಲ್. ಈ ಸರಳ ಯುಗ್ಮದಲ್ಲಿ ಈ ಕೋನವನ್ನ ನಾನು ಹೀಗೆ ಬರೀತೀನಿ. ಏನಪ್ಪಾ ಅಂತ ಹೇಳಿದ್ರೆ ಕೋನ AOC ಪ್ಲಸ್ ಕೋನ BO. ಓಕೆ, ಇಲ್ಲಿ ನೋಡಿ, ಈ ಜೋಡಿ ಕೋನಗಳಲ್ಲಿ ಈ ಎರಡು ಕೋನಗಳು ಏನಿದಾವಲ್ಲ ನಾವು ಹೀಗೆ ಬರೀತೀವಿ. ಕೋನ AOB ಪ್ಲಸ್ ಕೋನ BOC ಇಸ್ ಈಕ್ವಲ್ ಟು ಕೋನ AOB. ಹೌದಾ? ಆ ಒಂದು ಕೋನವನ್ನ ಎರಡು ಕೋನವನ್ನಾಗಿ ಮಾಡಿದ್ವಿ. ಅವೆರಡು ಕೋನಗಳು ಮತ್ತ ಅತಿಪೂರ್ಣ ಕೋನ ಬರುತ್ತೆ ಅಂತ ಅರ್ಥ. ಹಾಗಾದ್ರೆ ನೋಡಿ, ಇಲ್ಲೊಂದು ತಾರ್ಕಿಕ ಹೇಳಿಕೆ ಆಧಾರ ಪ್ರತಿಜ್ಞೆಯನ್ನ ಈ ಒಂದು ಸರಳ ಯುಗ್ಮ ಕೋನಗಳ ವಿವರಣೆಯಲ್ಲಿ ಅನ್ವಯ ಮಾಡಿಕೊಂಡಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಘಟಕದಲ್ಲಿ ಇಲ್ಲೊಂದು ಆಧಾರ ಪ್ರತಿಜ್ಞೆ ಇದೆ. ಅಂದ್ರೆ ಆಧಾರ ಪ್ರತಿಜ್ಞೆ ಇದೆ ಅಂದ್ರೆ ಅರ್ಥೇನು ಸರ್? ನೀವೆಲ್ಲ ಆಧಾರ ಪ್ರತಿಜ್ಞೆಗಳನ್ನ ಹೇಳ್ಬಿಟ್ಟಿದ್ರೆ ಮತ್ತಿದ್ಯಾವುದು ಆಧಾರ ಪ್ರತಿಜ್ಞೆ? ನಾನು ಹೇಳಿದ್ದೀನಿ, ಆಧಾರ ಪ್ರತಿಜ್ಞೆ ಅಂತ ಹೇಳಿದ್ರೆ ನಾವು ರೇಖಾಗಣಿತಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಕೆಲವು ಸತ್ಯ ಸಂಗತಿಗಳನ್ನ, ಸತ್ಯ ಹೇಳಿಕೆಗಳನ್ನ ನಾವು ಆಧಾರ ಪ್ರತಿಜ್ಞೆಗಳು ಅಂತ ಕರಿತೀವಿ ಅಂತ ನಾನು ಹೇಳಿದ್ದೀನಿ. ನಾವು ಯಾವುದೇ ಕಾರಣಕ್ಕೂ ಪ್ರಶ್ನೆ ಮಾಡಂಗೇ ಇಲ್ಲ ಅಂತ ಹೇಳಿಕೆಗಳು. ಇಲ್ಲೊಂದಿದೆ, ಒಂದು ನಾನೀಗ ಜಸ್ಟ್ ಹೇಳಿದೆ, ಸರಳ ಯುಗ್ಮದ ಹೇಳಿದೆ. ಒಂದು ಸರಳ ರೇಖೆಯ ಮೇಲೆ ಒಂದು ರೇಖಾಕಿರಣವು ನಿಂತಾಗ ಉಂಟಾಗುವ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ. ಹೌದಲ್ವಾ? ಹೇಳೋದು ಅರ್ಥ ಆಗ್ತಿದೆಯಲ್ವಾ? ಹಾಗಾದ್ರೆ ಇದನ್ನು ನಾವು ತಾರ್ಕಿಕವಾಗಿ ಸಾಧನೆ ಮಾಡಬಹುದು. ಈ ಒಂದು ಹೇಳಿಕೆಯನ್ನ ನಾವು ತಾರ್ಕಿಕವಾಗಿ ಸಾಧನೆ ಮಾಡಬಹುದು, ಮಾಡದೇನೂ ಕೂಡ ಇರಬಹುದು. ಮಾಡಿ ಏನಂತ ಹೇಳಿದ್ರೆ ಈ ಎರಡು ಕೋನಗಳು 180 ಡಿಗ್ರಿ ಇರ್ತದೆ. ಆ ಕೋನ AOB 180 ಆಗುತ್ತೆ. ಹಾಗಾದ್ರೆ AOB 180. ಅಂದ್ರೆ ನೋಡಿ, ಈ ಒಂದು ಆಧಾರ ಪ್ರತಿಜ್ಞೆ ಏನಿದೆಯಲ್ಲ, ಜೋಡಿ ಕೋನಗಳಲ್ಲಿ ಬರ್ತಕ್ಕಂಥ ಒಂದು ಆಧಾರ ಪ್ರತಿಜ್ಞೆ. ಸ್ಟೇಟ್ಮೆಂಟ್ ಆಧಾರ ಪ್ರತಿಜ್ಞೆ. ಡೆಫಿನೇಷನ್ ಹೇಳುತ್ತೆ, ಡೆಫಿನೇಷನ್ ಪ್ರಕಾರ ರೇಖಾಚಿತ್ರ. ಇದನ್ನ AOB ಒಂದ್ ಸರಳ ರೇಖೆ ಎಷ್ಟು ಡಿಗ್ರಿ ಸಮಾನಾಗಿರುತ್ತಪ್ಪ? ಕೋನ ಹೀಗೆ ಬರ್ತೀನಿ, AOB = 180. ಹೌದಾ? ಹೌದಲ್ವಾ? ಅದ್ರ ಮೇಲೆ ಒಂದು ರೇಖಾಕಿರಣ ನಿಲ್ಲಿಸ್ತಾ ಇದೆ ಅಂದ್ರೆ ನಾನು ಹೇಗಾದ್ರೂ ನಿಲ್ಲಿಸಬಹುದು, ಓರೆಯಾಗಾದ್ರೂ ನಿಲ್ಲಿಸಬಹುದು, ನೇರವಾಗಿ ಆದ್ರೂ ನಿಲ್ಲಿಸಬಹುದು. ಇದಕ್ಕೆ ಸಿ ಅಂತ ಹೆಸರು. AOB ಪ್ಲಸ್ BOC = 180. ಹೌದನಪ್ಪ? ಇದನ್ನ ನಾವು ಈಕ್ವೇಷನ್ ನಂಬರ್ 1 ಅಂತ ಕರೀತೀವಿ. ಇದನ್ನ ಈಕ್ವೇಷನ್ ನಂಬರ್ 2 ಅಂತ ಕರೀತೀವಿ. ನಾವು ಈಗ ಬರೀಬಹುದಪ್ಪ, 1 ಮತ್ತು 2ರಿಂದ ಕೋನ AOB ಪ್ಲಸ್ ಕೋನ BOC = ಕೋನ AOB ಅಂತ ಬರೀಬಹುದಲ್ಲ? ಇದೆ ಆಧಾರ. ಒಂದು ಸರಳ ರೇಖೆಯ ಮೇಲೆ ಒಂದು ರೇಖಾಕಿರಣವು ನಿಂತಾಗ ಉಂಟಾಗ್ತಕ್ಕಂಥ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತೆ. ಇದು ಆಧಾರ ಪ್ರಶ್ನೆ 1. ನೋಡಿ ಮಕ್ಕಳೇ, ಹಾಗಾದ್ರೆ ಸರ್ ಇಲ್ಲಿ ನೋಡಿ, ಯಾವುದೇ ಎರಡು ಕೋನಗಳ ಮೊತ್ತ, ಯಾವುದೇ ಎರಡು ಪಾರ್ಶ್ವಕೋನಗಳ ಮೊತ್ತ
ಇನ್ನೊಂದು ಅರ್ಥದಲ್ಲಿ ಹೇಳ್ಬೋದು, ಯಾವುದೇ ಎರಡು ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಆದ್ರೆ ಅದನ್ನು ಸರಳ ಯುಗ್ಮ ಅಂತ ಕರಿತೀವಿ. ನಾನು ಆವಾಗಲೇ ಹೇಳಿದೆ. ಓಕೆ, ಯಾವುದೇ ಎರಡು ಕೋನಗಳ ಮೊತ್ತ 90 ಡಿಗ್ರಿ ಆದ್ರೆ ಅದನ್ನು ಪರಿಪೂರಕ ಕೋನ ಅಂತ ಕರಿತೀವಿ ಅಂತ ಹೇಳಿದ್ವಿ. ಯಾವುದೇ ಎರಡು ಕೋನಗಳ ಮೊತ್ತ 190 ಡಿಗ್ರಿಗಿಂತ ಹೆಚ್ಚು, 180 ಡಿಗ್ರಿಗಿಂತ ಕಡಿಮೆ ಆದ್ರೆ ಅಂತ ಕರಿತೀವಿ ವಿಶಾಲ ಕೋನ ಅಂತ ಕರಿತೀವಿ. ಹೌದಲ್ವಾ? ಯಾವುದೇ ಎರಡು ಕೋನಗಳ ಮೊತ್ತ 180 ಡಿಗ್ರಿ ಆದ್ರನ್ನ ಸರಳ ಯುಗ್ಮ ಅಂತ ಕರಿತೀವಿ. ನಿಮ್ಮ ಪಠ್ಯ ಪುಸ್ತಕದಲ್ಲಿ ವಿವಿಧ ಅಳತೆಗಳನ್ನ ಹೊಂದಿರತಕ್ಕಂತ ಪಾರ್ಶ್ವಕೋನಗಳ ರೇಖಾಚಿತ್ರಗಳನ್ನ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಬಹಳ ಸೊಗಸಾಗಿ ಕೊಟ್ಟಿದ್ದಾರೆ. ಅದನ್ನ ಹೋಗಿ ಸ್ವಲ್ಪ ನೋಡ್ಬೇಕು. ಪೇಜ್ ನಂಬರ್ 43 ಪಾರ್ಶ್ವಕೋನಗಳು ಯಾವ ಅಂತ ಕರಿತೀವಿ. ನಾನು ಒಂದೇ ಒಂದು ಅರ್ಥದಲ್ಲಿ ಹೇಳಿದೆ ನಿಮ್ಗೆ, ಪಾರ್ಶ್ವಕೋನಗಳಂದ್ರೆ ಅಕ್ಕಪಕ್ಕದ ಕೋನಗಳು ಅಷ್ಟೇನೆ. ನೀವು ಅದರ ಬಗ್ಗೆ ಜಾಸ್ತಿ ಕನ್ಫ್ಯೂಷನ್ ಮಾಡಿಕೊಂಡು ಅಪಾರ್ಥ ಮಾಡಿಕೊಳ್ಳೋದು ಬೇಡ. ವಿವಿಧ ಅಳತೆಗಳನ್ನು ಹೊಂದಿರತಕ್ಕಂಥ ಪಾರ್ಶ್ವಕೋನಗಳ ರೇಖಾಚಿತ್ರಗಳನ್ನು ನಿಮ್ಮ ಪಠ್ಯ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ, ನೀವು ಹೋಗಿ ನೋಡಿಕೊಳ್ಳಿ ವಿದ್ಯಾರ್ಥಿಗಳೇ. ಆಧಾರ ಪ್ರತಿಜ್ಞೆ 3.2 ಈ ಒಂದು ಅಧ್ಯಾಯದಲ್ಲಿ ಎರಡನೇ ಆಧಾರ ಪ್ರತಿಜ್ಞೆ ಹೀಗಿದೆ ನೋಡಿ. ಈ ಒಂದು ಘಟಕದಲ್ಲಿ ಆಧಾರ ಪ್ರತಿಜ್ಞೆ ಏನು ಹೇಳುತ್ತೆ ಅಂತ ನೋಡೋಣ. ಎರಡು ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಆದರೆ ಆ ಕೋನಗಳ ಸಾಮಾನ್ಯವಲ್ಲದ ಬಾಹುಗಳು ಸರಳ ರೇಖೆಯನ್ನ ಉಂಟು ಮಾಡುತ್ತವೆ. ನೋಡಿ ಎಂತ ಪ್ರಶ್ನೆಯಪ್ಪ ಅಂತ ಹೇಳಿದ್ರೆ, ಏನಪ್ಪಾ ಅಂತ ಹೇಳಿದ್ರೆ, ಎರಡು ಪಾರ್ಶ್ವಕೋನಗಳ ಮೊತ್ತ ನೋಡಿ, ಎರಡು ಪಾರ್ಶ್ವಕೋನಗಳ ಮೊತ್ತ ನಾನು ಯಾವಾಗಲೇ ಹೇಳಿದೆ ನಿಮ್ಗೆ, ಇವುಗಳ ಮೊತ್ತ ಇಲ್ಲೊಂದು ಕೋನ ಇದೆ, ಇಲ್ಲೊಂದು ಕೋನ ಇದೆ. ಸಾಮಾನ್ಯವಲ್ಲದ ಬಾಹುಗಳು, ಇಲ್ಲಿ ಯಾವುದು ಸಾಮಾನ್ಯ ಬಾಹು ಅಂತಕ್ಕಂಥದ್ದು ನಾನು ಹೇಳ್ತೀನಿ. ಓಸಿ ಸಾಮಾನ್ಯ ಬಾಹು. ಏನಿದು ಸಾಮಾನ್ಯ ಬಾಹು ಅಂತ ಹೇಳಿದ್ರೆ, ಎರಡಕ್ಕೂ ಒಂದೇ ಆಗಿರ್ತಕ್ಕಂಥದ್ದು. ಇಲ್ಲಿ ಕೋನ ಉಂಟಾಗಿರ್ತಕ್ಕಂಥದ್ದು, ಇಲ್ಲಿ ಕೋನ ಉಂಟಾಗಿರ್ತಕ್ಕಂಥದ್ದು ಸಾಮಾನ್ಯ ಕಿರಣ ಬಾಹು ಅಂತ ಕರಿತೀವಿ ನಾವು. ಯಾವುದನ್ನ ಓಸಿ. ಎರಡು ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಆದಲ್ಲಿ ಸಾಮಾನ್ಯವಲ್ಲದ ಬಾಹುಗಳು ಯಾವುವು ಅಂತ ಹೇಳಿದ್ರೆ OA ಮತ್ತು OB ಸರಳ ರೇಖೆಯನ್ನ ಉಂಟು ಮಾಡುತ್ತವೆ. ಅದಕ್ಕೆ ಸಾಮಾನ್ಯವಲ್ಲದ ಬಾಹು OC ಯನ್ನ ಹೊರತುಪಡಿಸಿ ಉಳಿದ ರೇಖೆಯನ್ನು ನಾವು ನೋಡಿದಾಗ, ಉಳಿದ ಕಿರಣಗಳನ್ನು ನಾವು ಗಮನಿಸಿದಾಗ ನೋಡಿ, ಸಾಮಾನ್ಯವಲ್ಲದ ಬಾಹು ಆ ರೇಖಾಚಿತ್ರದಲ್ಲಿ ನಾನು ಈ ತರ ಬರ್ತೇನೆ. AOB ಸಾಮಾನ್ಯವಲ್ಲದ ಬಾಹುವನ್ನ ಹೊಂದಿರತಕ್ಕಂಥ ರೇಖೆ ಯಾವ್ದಪ್ಪ? AOB. ಇದೇನು ಏನನ್ನು ಉಂಟು ಮಾಡುತ್ತೆ? ಸರಳ ರೇಖೆಯನ್ನ ಉಂಟು ಮಾಡುತ್ತದೆ. ನಾನು ಅದಕ್ಕೆ ಹೇಳೋದು, ಕೆಲವೊಂದು ಹೇಳಿಕೆಗಳು ಅರ್ಥ ಆಗಬೇಕಪ್ಪ ಅಂತ ಹೇಳಿದ್ರೆ ನೀವು ಆ ಹೇಳಿಕೆಗಳ ಪ್ರಕಾರ ರೇಖಾಚಿತ್ರವನ್ನ ರಚನೆ ಮಾಡಬೇಕು. ಅವಾಗ ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ಸಾಮಾನ್ಯವಲ್ಲದ ಬಾಹುವನ್ನ ಹೊಂದಿರತಕ್ಕಂತ ಈ ಒಂದು ಬಾಹುಗಳು ನಮಗೇನನ್ನು ಉಂಟು ಮಾಡ್ತವಪ್ಪ ಅಂತ ಹೇಳಿದ್ರೆ ಸರಳ ರೇಖೆಯನ್ನ ಉಂಟು ಮಾಡ್ತವೆ. ಓಕೆ, ಮೂರನೇ ಈ ಒಂದು ಎರಡು ಆಧಾರ ಪ್ರತಿಜ್ಞೆಗಳನ್ನ ಆಧಾರವಾಗಿ ಇಟ್ಕೊಂಡು ಇಲ್ಲೊಂದು ತಾರ್ಕಿಕ ಹೇಳಿಕೆ ಇದೆ, ಅದನ್ನ ನಾವು ಇಲ್ಲಿ ಸಾಧನೆ ಮಾಡಬೇಕಾಗಿದೆ. ಏನಪ್ಪಾ ಅಂತ ಹೇಳಿದ್ರೆ ಈ ಪ್ರಮೇಯದ ಹೇಳಿಕೆ ನೋಡಿ. ನಾವು ಇಲ್ಲಿವರೆಗೂ ಈ ಒಂದು ಘಟಕದಲ್ಲಿ ರೇಖೆಗಳು ಮತ್ತು ಕೋನಗಳಿಗೆ ಸಂಬಂಧಪಟ್ಟಂತಹ ಮೂಲ ಪದಗಳ ಬಗ್ಗೆ ನಾವು ಅಭ್ಯಾಸವನ್ನ ಮಾಡ್ತಾ ಇದೀವಿ. ಅದರಲ್ಲಿ ಈ ಕೋನಗಳ ವಿಧಗಳಾಗಿರ್ಬೋದು, ಜೋಡಿ ಕೋನಗಳ ವಿಧಗಳಾಗಿರ್ಬೋದು, ಅರ್ಥ ಆಗ್ತಿದೆಯಾ? ಯಾವುದನ್ನ ನಾವು ಜೋಡಿ ಕೋನಗಳು ಅಂತ ಕರಿತೀವಿ ಅಥವಾ ಪಾರ್ಶ್ವಕೋನಗಳು ಅಂತ ಕರಿತೀವಿ, ಅರ್ಥ ಆಗ್ತಿದೆಯಾ? ಸರಳ ಯುಗ್ಮದ ಬಗ್ಗೆ ಆಗಿರ್ಬೋದು. ಈ ಎರಡು ಆಧಾರ ಪ್ರತಿಜ್ಞೆಗಳು ಏನನ್ನ ಅರ್ಥ ಕೊಡ್ತವೆ ಅಂತಕ್ಕಂಥದ್ದನ್ನ ನಾವು ರೇಖಾಚಿತ್ರದ ಮೂಲಕ ತಿಳ್ಕೊಂಡ್ವಿ. ಇಲ್ಲಿ ಇಲ್ಲೊಂದು ಪ್ರಮೇಯ ಇದೆ, ತಾರ್ಕಿಕ ಹೇಳಿಕೆ ಅಂತ ಕರಿತೀವಿ ನಾವು ಪ್ರಮೇಯವನ್ನು. ಇನ್ನೊಂದು ಅರ್ಥ ಏನಿದೆ, ನಾನು ಅವಾಗಲೇನೆ
ಒಂದು ಸ್ಟೇಟ್ಮೆಂಟ್ ಅನ್ನ ಹೇಳಿದೆ, ನೀವು ಕೇಳಿಸ್ಕೊಂಡ್ರಲ್ಲ ಗೊತ್ತಿಲ್ಲ. ಇಲ್ಲೊಂದು ಸ್ಟೇಟ್ಮೆಂಟ್ ಇದೆ ನೋಡಿ, ಎರಡು ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ, ಎರಡು ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ ಅನ್ನ ಹೇಳಿದ್ನಲ್ಲ, ಅದು ನೀವು ಗಮನಿಸಬೇಕು. ನಾನು ಹಿಂದಿನ ಘಟಕದಲ್ಲಿ ಹಿಂದಿನ ಒಂದು ಅಧ್ಯಾಯದಲ್ಲಿ ನಾನು ಹೇಳಿದ್ದೆ, ಉಭಯ ಸಾಮಾನ್ಯ ಅಂದ್ರೆ ಕೇವಲ ಎರಡು ಸರಳ ರೇಖೆಗಳು ಛೇದಿಸ್ತವಪ್ಪ ಅಂತ ಹೇಳಿದ್ರೆ ಕೇವಲ ಒಂದೇ ಒಂದು ಸಾಮಾನ್ಯ ಬಿಂದುವಿನ ಮೂಲಕನೇ ಅಂತ ನಾನು ನಿನ್ನೆ ಹೇಳಿದ್ದೆ. ಅರ್ಥ ಆಗ್ತಿದೆಯಾ ಮಕ್ಕಳೇ? ಹಾಗಾದ್ರೆ ಇನ್ನು ಈ ಒಂದು ಕಾನ್ಸೆಪ್ಟ್ ಅನ್ನ ನಿಮ್ಗೆ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ ಇದು ಬೇಕಾದಷ್ಟಿದೆ ಮಕ್ಕಳೇ. ಇವತ್ತಿಗೆ ಈ ಒಂದು ಕಾನ್ಸೆಪ್ಟ್ ಸಾಕು ಅಂತ ಹೇಳ್ತಾ ಈ ಒಂದು ತರಗತಿಯನ್ನ ಮುಗಿಸ್ತಾ ಇದ್ದೀನಿ ಮಕ್ಕಳೇ. ನಾಳೆ ಇನ್ನೂ ಇದ್ರ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಈ ತಾರ್ಕಿಕ ಹೇಳಿಕೆಗಳಾಗಿರ್ಬೋದು ಅಥವಾ ಅದು ಸಂಬಂಧಪಟ್ಟಂತ ಅನ್ವಯಿಕ ಉದಾಹರಣೆಗಳಾಗಿರ್ಬೋದು ಈ ಒಂದು ಪಾಠದಲ್ಲಿ ಬಹಳ ಸೊಗಸಾಗಿದ್ದಾವೆ. ಅದನ್ನು ನಾವು ಒಂದೊಂದಾಗಿ ಹಿಂದಿನ ಒಂದು ಪರಿಕಲ್ಪನೆಯನ್ನ ಮೆಲುಕು ಹಾಕ್ತಾ ಆ ಮುಂದಿನ ಒಂದು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವಿದ್ಯಾರ್ಥಿಗಳು.